ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಇದೀಗ ಆದೇಶವನ್ನು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಬರೀತಿದ್ದಾರೆ. ಜಾಮೀನು ನಿರಾಕರಣೆಯಾಗಿದೆ. ಡೇ ಬೈ ಡೇ ವಿಚಾರಣೆಯನ್ನ ಮಾಡಿ ಜುಲೈಗೆ ಸಮಯ ನಿಗದಿ ಮಾಡಿ ಅಂತ ವಕೀಲ್ ರೋಹಟಿಗೆ ಹೇಳಿದಾಗ, ಹಾಗಿದ್ದರೆ ನಿಮಗೆ 1 ವರ್ಷ ಸಮಯ ನೀಡ್ತೇವೆ ಅಂತ ಜಡ್ಜ್ ಹೇಳಿದ್ದಾರೆ. ಇನ್ನು ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತ ರೋಹಟಿಗೆ ಕೇಳಿಕೊಂಡಿದ್ದಾರೆ. ನಟ ದರ್ಶನ್ಗೆ ಸದ್ಯಕ್ಕಿಲ್ಲ ಜಾಮೀನು. ಇದೀಗ ಆದೇಶವನ್ನ ಬರೀತಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್. ಪ್ರತಿದಿನ ವಿಚಾರಣೆಗೆ ಸುಪ್ರೀಂ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಡೇ ಬೈ ಡೇ ವಿಚಾರಣೆಯನ್ನು ನಡೆಸಿ ಅಂತ ಹೇಳಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಇವತ್ತು ನಡೀತಾ ಇತ್ತು. ರೋಹಟಿಗೆ ಕೂಡ ವಾದವನ್ನ ಮಾಡಿದ್ರು. ಬಟ್ ಇಷ್ಟ್ಯಾಕೆ ಅವಸರವನ್ನ ಮಾಡ್ತೀರಿ ನೀವು ಜಾಮೀನಕ್ಕೆ? ನಿಮಗೆ ವಿಳಂಬವಾಗ್ತಿದೆಯಲ್ಲ, ವಿಳಂಬಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಅನ್ನ ಕಂಡ್ಕೊಳ್ಳೋಣ. ಸೊ ಪ್ರತಿದಿನ ವಿಚಾರಣೆಗೆ ಇದೀಗ ಸುಪ್ರೀಂ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಡೇ ಬೈ ಡೇ ವಿಚಾರಣೆಯನ್ನ ಮಾಡಿ ತ್ವರಿತ ರೀತಿಯಲ್ಲಿ ವಿಚಾರಣೆಯನ್ನ ಮುಗಿಸಿ ಅಂತ ಜಡ್ಜ್ ಹೇಳಿದ್ದಾರೆ. ಇನ್ನು 1 ವರ್ಷ ದರ್ಶನ್ಗಿಲ್ಲ ಜಾಮೀನು ಭಾಗ್ಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಜಡ್ಜ್ ಇದೀಗ 1 ವರ್ಷ ಸಮಯವನ್ನ ನೀಡ್ತೇವೆ ಅನ್ನೋ ಬೆನ್ನಲ್ಲಿ ದರ್ಶನ್ಗೆ ಇನ್ನೂ 1 ವರ್ಷವೂ ಕೂಡ ಜಾಮೀನು ಸಿಗಲ್ಲ ಅನ್ನೋ ಪ್ರಶ್ನೆಗಳು ಕುತೂಹಲ ಮೂಡ್ತಾ ಇದೆ. ದರ್ಶನ್ಗೆ ಸದ್ಯಕ್ಕಿಲ್ಲ ಜಾಮೀನು. ಇದೀಗ ಜಡ್ಜ್ ಆದೇಶವನ್ನು ಮಾಡಿದ್ದಾರೆ. ಪ್ರತಿದಿನ ವಿಚಾರಣೆಗೆ ಸುಪ್ರೀಂ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ತ್ವರಿತ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಿ ಸಾಕ್ಷಿಗಳನ್ನ ವಾರದಲ್ಲಿ 2 ದಿನ ಮಾಡ್ತಾ ಇದ್ರು. ಬಟ್ ಡೇ ಬೈ ಡೇ ಮಾಡಿ ತ್ವರಿತವಾಗಿ ಈ ಕೇಸನ್ನ ವಿಚಾರಣೆ ಮಾಡಿ ಅಂತ ಸುಪ್ರೀಂ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜುಲೈಗೆ ಸಮಯ ನಿಗದಿ ಮಾಡಿ ಅಂತ ವಕೀಲರು ಒಟ್ಟಿಗೆ ಹೇಳ್ತಾರೆ. ಹಾಗಿದ್ದರೆ ನಿಮಗೆ 1 ವರ್ಷ ಸಮಯ ನೀಡ್ತೇನೆ ಅಂತ ಜಡ್ಜ್ ಹೇಳಿದ್ದಾರೆ. ಇದು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಿರುವಂತಹ ವಾದ. ಇವತ್ತು ದರ್ಶನ್ಗೆ ಬಿಗ್ ಡೇ ಇತ್ತು. ಬಟ್ ಕೊನೆಗೂ ಕೂಡ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ. ದರ್ಶನ್ಗೆ ಜಾಮೀನನ್ನ ನೀಡೋದಕ್ಕೆ, ಬೇಲನ್ನ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಣೆಯನ್ನ ಮಾಡಿದೆ. ಇನ್ನು 1 ವರ್ಷವೂ ಕೂಡ ದರ್ಶನ್ಗೆ ಜಾಮೀನು ಸಿಗಲ್ವಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಆದೇಶವನ್ನ ಬರೆಸ್ತಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್. ಏನು ಆರೋಪ ಇತ್ತು, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸೌಕರ್ಯವನ್ನ ಕೊಡಿ ಅಂತ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಾಮೀನಿಗೆ ಈ ತರ ಯಾಕೆ ಆತುರವನ್ನ ಮಾಡ್ತಿದ್ದೀರಾ? 1 ವರ್ಷದೊಳಗೆ ವಿಚಾರಣೆಯನ್ನ ಮುಗಿಸಲು ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಸಾಕ್ಷ್ಯ ಸಂಪೂರ್ಣಗೊಳಿಸಲು ಸಾಧ್ಯವಾಗದಿದ್ರೆ ಬೇಲ್ ಬಗ್ಗೆ ಮುಂದೆ ನೋಡೋಣ, ಅಲ್ಲಿವರೆಗೂ ಯಾವುದೇ ಒಂದು ಜಾಮೀನನ್ನ ಕೇಳೋದಕ್ಕೆ ಅರ್ಜಿಯನ್ನ ಹಾಕಬೇಡಿ, 1 ವರ್ಷದೊಳಗೆ ವಿಚಾರಣೆಯನ್ನ ಮುಗಿಸೋದಕ್ಕೆ ನಾನು ಸೂಚನೆಯನ್ನ ನೀಡ್ತೇನೆ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ ಇದೀಗ ಸೂಚನೆಯನ್ನ ನೀಡಿದ್ದಾರೆ. ಒಂದು ಸಾಕ್ಷಿಗಳ ವಿಚಾರಣೆ ವಿಳಂಬ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಸೊ ಪ್ರತಿದಿನ ವಿಚಾರಣೆಗೆ ಸುಪ್ರೀಂ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಡೇ ಬೈ ಡೇ ವಿಚಾರಣೆ ನಡೆಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸೌಲಭ್ಯಗಳ ಬಗ್ಗೆ ನನಗೆ ಯಾವುದೇ ಒಂದು ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತ ದರ್ಶನ್ ಆರೋಪವನ್ನ ಮಾಡಿದ್ರು. ಸೊ ಅದಕ್ಕಾಗಿ ನನಗೆ ಜಾಮೀನು ಕೊಡಿ ಅಂತ ಅಂಗಲಾಸ್ತಿದ್ರು. ಬಟ್ ಅದಕ್ಕೂ ಕೂಡ ಇದೀಗ ಸೊಲ್ಯೂಷನ್ ಹೇಳಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸೌಕರ್ಯವನ್ನ ಕೊಡಿ. ಜೈಲಿನ ಮ್ಯಾನ್ಯುವಲ್ ಅನ್ನ ಬಿಟ್ಟು ಬೇರೆ ಯಾವುದು ಸೌಕರ್ಯ ಸಿಗಲ್ಲ. ಬಟ್ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಆದ್ರೂ ಸೌಕರ್ಯವನ್ನ ಕೊಡಲೇಬೇಕು ಅಂತ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು 1 ವರ್ಷ ದರ್ಶನ್ಗಿಲ್ಲ ಜಾಮೀನು ಭಾಗ್ಯ. ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬವಾಗಿದೆ. ಇನ್ನು 60 ಸಾಕ್ಷಿಗಳ ವಿಚಾರಣೆ ಶೀಘ್ರವೇ ಮುಗಿಸಬೇಕು ಅಂತ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಟ್ ಏನೇ ಆದ್ರೂ ಕೂಡ ಇವತ್ತು ಆಶಾಭಾವನೆಯನ್ನ ಹೊಂದಿದ್ರು ದರ್ಶನ್, ಜಾಮೀನು ಸಿಗುತ್ತೆ ಅಂತ. ಬಟ್ ಇವತ್ತು ಕೂಡ ದರ್ಶನ್ಗೆ ಜಾಮೀನು ಭಾಗ್ಯ ಇಲ್ಲ. ಇನ್ನು 1 ವರ್ಷ ದರ್ಶನ್ಗಿಲ್ಲ ಜಾಮೀನು ಭಾಗ್ಯ ಅನ್ನೋ ಪ್ರಶ್ನೆಗಳು ಕೂಡ ಮೂಡ್ತಾ ಇವೆ. ಇನ್ನೊಂದು ಕಡೆ ಸಾಕ್ಷಿಗಳ ವಿಚಾರಣೆಗಳ ವಿಳಂಬಕ್ಕೂ ಕೂಡ ಜಡ್ಜ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾಕ್ಷಿಗಳ ವಿಚಾರಣೆ ಕೂಡ ಹೌದು ತುಂಬಾ ವಿಳಂಬವಾಗಿದೆ, ಅದಕ್ಕೆ ಕ್ರಮವನ್ನ ಕೈಗೊಳ್ತೇನೆ. 60 ಸಾಕ್ಷಿಗಳ ವಿಚಾರಣೆಯನ್ನ ಶೀಘ್ರವೇ ನೀವು ಮುಗಿಸಬೇಕು. ಅನಗತ್ಯ ಕಾರಣವನ್ನ ಸೃಷ್ಟಿ ಮಾಡಿ ಸಾಕ್ಷ್ಯ ವಿಚಾರಣೆಯನ್ನ ಮುಂದೂಡಬಾರದು ಅಂತ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ.
ಒಂದ್ ಕಡೆ ದರ್ಶನ್ಗೆ ವಿಚಾರಣೆ ಬೇಗ ಮುಗಿಯುತ್ತೆ, ಸಾಕ್ಷಿಗಳ ವಿಚಾರಣೆ ಬೇಗ ಮುಗಿಯುತ್ತಾ ಅನ್ನೋ ರಿಲೀಫ್ ಆದ್ರೂ ಕೂಡ ಇನ್ನೊಂದ್ ಕಡೆ ಇನ್ನೂ 1 ವರ್ಷವೂ ಕೂಡ ಜಾಮೀನು ಸಿಗಲ್ಲ ಅನ್ನೋದು ಟೆನ್ಷನ್ಗೆ ಕಾರಣ ಆಗ್ತಾ ಇದೆ. ಸುಪ್ರೀಂನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಮುಂದಿನ ವರ್ಷ ಮೇ 15ರವರೆಗೂ ಜಾಮೀನು ಸಿಗೋದು ಡೌಟ್ ಆಗಿದೆ. ಇದೀಗ ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬವಾಗಿದೆ ಅಂತ ಜಡ್ಜ್ ಕೂಡ ಹೇಳಿದ್ದಾರೆ. 60 ಸಾಕ್ಷಿಗಳ ವಿಚಾರಣೆಯನ್ನ ನೀವು ಶೀಘ್ರವೇ ಮುಗಿಸಬೇಕು ಅಂತ ಸೂಚನೆಯನ್ನ ಕೊಡ್ತಿದ್ದಾರೆ. ಇನ್ನು ಅನಗತ್ಯ ಕಾರಣಗಳನ್ನ ನೀಡಿ ಸಾಕ್ಷ್ಯ ವಿಚಾರಣೆಯನ್ನು ಕೂಡ ನೀವು ಮುಂದೂಡಬಾರದು ಅಂತ ಜಡ್ಜ್ ಹೇಳಿದ್ದಾರೆ. 22 ಸಾಕ್ಷಿಗಳನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಈ ರೀತಿ ಸಾಕ್ಷಿಗಳ ವಿಚಾರಣೆ ವಿಳಂಬ ಮಾಡೋದು ಸರಿಯಲ್ಲ. 60 ಸಾಕ್ಷಿಗಳ ವಿಚಾರಣೆಯನ್ನ ಶೀಘ್ರವೇ ನೀವು ಮುಗಿಸಬೇಕು ಅಂತ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯ ನೋಡೋಣ. ಇವಾಗ ಮಾತ್ರ ಯಾವುದೇ ಜಾಮೀನನ್ನ ನಾನು ನೀಡೋದಿಲ್ಲ, 1 ವರ್ಷದಲ್ಲಿ ವಿಚಾರಣೆ ಮುಗಿದಿದ್ರೆ ಪರಿಶೀಲನೆ ಮಾಡ್ತೀವಿ ಅಂತ ಜಡ್ಜ್ ಹೇಳಿದ್ದಾರೆ. ಇವತ್ತು ಸುಪ್ರೀಂನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಬಹಳಷ್ಟು ಆಶಾವಾದವನ್ನ ಹೊಂದಿದ್ರು ದರ್ಶನ್ ಇವತ್ತು ಬೇಲ್ ಸಿಗುತ್ತೆ ಅಂತ. ಅದೇ ರೀತಿ ರೋಹಟಗಿ ಕೂಡ ವಾದವನ್ನ ಮಂಡಿಸಿದ್ರು. ಇನ್ನು 152 ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ. ನಿಯಮವನ್ನ ಮೀರಿ ಕ್ವಾರಂಟೈನ್ನಲ್ಲಿ ದರ್ಶನ್ರನ್ನ ಇಟ್ಟಿದ್ದಾರೆ. ಮೂಲ ಸೌಕರ್ಯವನ್ನು ಕೂಡ ಅವರಿಗೆ ಕೊಡ್ತಾ ಇಲ್ಲ. ಅದರಿಂದ ಅವರ ಜೀವನೋಪಾಯಕ್ಕೂ ಬಹಳಷ್ಟು ತೊಂದರೆ ಆಗ್ತಿದೆ. ಜಾಮೀನನ್ನ ನೀಡಿ ಅಂತ ರೋಹಟಗಿ ವಾದವನ್ನ ಮಾಡಿದ್ರು. ಬಟ್ ಈ ವಾದವನ್ನ ಆಲಿಸಿದಂತಹ ಜಡ್ಜ್ ಯಾವುದೇ ಜಾಮೀನಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ. ಸಾಕ್ಷಿಗಳ ವಿಚಾರಣೆಯನ್ನ ಬೇಗವಾಗಿ ಮುಗಿಸಬೇಕು ಅಂತ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್, ದೆಹಲಿಯಿಂದ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಸಂತೋಷ್, ಇವತ್ತು ದರ್ಶನ್ಗೆ ಬೇಲ್ ಸಿಗುತ್ತೆ ಅನ್ನೋ ಬಹಳಷ್ಟು ಆಶಾವಾದವನ್ನ ಹೊಂದಿದ್ರು. ಬಟ್ ಏನೇ ವಾದವನ್ನು ಕೂಡ ಮಾಡಿದ್ರು ಕೂಡ ಇದೀಗ ದರ್ಶನ್ಗೆ ಬೇಲ್ ಸಿಗ್ತಾ ಇಲ್ಲ. ಒಂದ್ ಕಡೆ ಇವರು ಆರೋಪವನ್ನ ಮಾಡಿದ್ರು ಸಾಕ್ಷ್ಯ ಏನು ವಿಚಾರಣೆ ವಿಳಂಬ ಆಗ್ತಾ ಇದೆ ಅಂತ. ಇದೀಗ ಜಡ್ಜ್ ಹೇಳಿದ್ದಾರೆ ನಿಮಗೆ ಸಾಕ್ಷಿ ವಿಳಂಬ ಅಲ್ವಾ, ನಾನು ಸಾಕ್ಷಿಯನ್ನ ವಿಚಾರಣೆ ಬೇಗ ಮಾಡುವಂತೆ ಆದೇಶವನ್ನ ನೀಡ್ತೇನೆ ಅಂತ ಹೇಳಿದ್ದಾರೆ. ಇವೆಲ್ಲವನ್ನ ಗಮನಿಸಿದ್ರೆ ಏನ್ ಅನ್ಸುತ್ತೆ ಸಂತೋಷ್? ಮಲ್ಲಿಕಾರ್ಜುನ್, ನಟ ದರ್ಶನ್ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಾಮೀನಿಗೋಸ್ಕರ ಅರ್ಜಿಯನ್ನು ಸಲ್ಲಿಸಿದಂತಹ ದರ್ಶನ್ಗೆ ಇವತ್ತು ವಿಚಾರಣೆಯನ್ನು ನಡೆಸಿತ್ತು. ಜೊತೆಗೆ ನ್ಯಾಯಮೂರ್ತಿ ಫರ್ದಿವಾಲಾ ಅವರ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲೂ ಕೂಡ ಸ್ಪಷ್ಟವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈ ಹಿಂದೆ ರಾಜ್ಯ ಸರ್ಕಾರಕ್ಕೆ ಮತ್ತು ತನಿಖಾ ತಂಡಕ್ಕೂ ಕೂಡ ಕೊಟ್ಟಿದ್ದನ್ನಲ್ಲಿ ಗಮನಿಸಬೇಕಾಗತ್ತೆ. ಇವತ್ತು ವರದಿಯನ್ನು ಸಲ್ಲಿಸಿದ್ದೆ ಈ ಒಂದು ರಾಜ್ಯ ಸರ್ಕಾರ ಜೊತೆಗೆ ತನಿಖಾ ವರದಿಗಳೇನಿತ್ತು, ಯಾವ ಹಂತದಲ್ಲಿದೆ, ಜೊತೆಗೆ ಈಗಾಗಲೇ ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಮಾಹಿತಿಗಳ ಜೊತೆ ವರದಿಗಳೇನಿತ್ತು, ತಮ್ಮ ಒಂದು ವಾದವನ್ನು ಮಂಡಿಸಿದ್ರು. ಹಿಂದಿನ ವಿಚಾರಣೆಯಲ್ಲೂ ಕೂಡ ಸುಮಾರು 250ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ನಾವು ವಿಚಾರಣೆಯನ್ನು ನಡೆಸಬೇಕಾಗಿದೆ. ಜೊತೆಗೆ ಇನ್ನೂ ಕೂಡ ವಿಚಾರಣೆ ಬಾಕಿ ಇದೆ ಅನ್ನುವಂಥದ್ದು ಹೇಳಿದ್ರು. ಅದರಲ್ಲಿ ಕೆಲವೇ ಸಾಕ್ಷಿಗಳು ಮಾತ್ರ ನಡೆದಿರುವಂಥದ್ದು. ಇನ್ನೂ ಕೂಡ ಸುಮಾರು 150ಕ್ಕೂ ಹೆಚ್ಚು ಸಾಕ್ಷಿಗಳು ವಿಚಾರಣೆ ಬಾಕಿ ಇದೆ ಅನ್ನುವಂಥದ್ದನ್ನು ಕೂಡ ವರದಿಯನ್ನು ಸಲ್ಲಿಸಿತ್ತು. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಡೆದಂತಹ ವಿಚಾರಣೆಯಲ್ಲೂ ಕೂಡ ಸ್ಪಷ್ಟವಾಗಿ ಅತಿ ಶೀಘ್ರದಲ್ಲಿ ವೇಗವಾಗಿ ಆದಷ್ಟು ಬೇಗ ಈ ಒಂದು ವಿಚಾರಣೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂಥದ್ದನ್ನು ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಡೈರೆಕ್ಷನ್ ಅನ್ನು ಕೊಟ್ಟಿದೆ ಹೊರತು ಮಧ್ಯಂತರ ಜಾಮೀನನ್ನ ನಿರೀಕ್ಷೆ ಮಾಡ್ತಿದ್ದಂತ ದರ್ಶನ್ಗೆ ಇವತ್ತು ನಿರಾಸೆ ಆಗಿದೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಸಹಜವಾಗಿ ಮಧ್ಯಂತರ ಜಾಮೀನನ್ನು ಪಡೆದುಕೊಳ್ಳುವಂತಹ ಇಂಗಿತವನ್ನ ಅವರ ಪರ ವಕೀಲರು ಇವತ್ತು ವಾದವನ್ನು ಮಂಡಿಸಿದ ಸಂದರ್ಭದಲ್ಲೂ ಕೂಡ ಮುಕುಲ್ ರೋಹಟಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೆ ಆದಷ್ಟು ಬೇಗ ವಿಚಾರಣೆಯನ್ನ ಮುಗಿಸಬೇಕು, ಏಕೆಂದರೆ ಇದೊಂದು ವಿಶೇಷ ಪ್ರಕರಣವಾಗಿದೆ, ಜೊತೆಗೆ ವಿವಿಐಪಿ ಪ್ರಕರಣವಾಗಿದೆ. ಹಾಗಾಗಿ ಅಲ್ಲಿ ನಾನಾ ಸಮಸ್ಯೆಗಳು ಕೂಡ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಮ್ಮ ವಾದದಲ್ಲಿ ಮಂಡನೆಯನ್ನ ಮುಕುಲ್ ರೋಹಟಗಿ ಮಾಡಿದ್ರು. ಈಗಾಗಲೇ ಸೆಲ್ನಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಬೇಕಾದ ಸೌಲಭ್ಯಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ. ಈ ಹಿಂದೆ ಕೋವಿಡ್ ನಲ್ಲಿ ಪರಿಸ್ಥಿತಿಗಳು ಹೇಗಿತ್ತು ಆ ರೀತಿಯಾದಂತಹ ಪರಿಸ್ಥಿತಿಯನ್ನ ನಟ ದರ್ಶನ್ ಎದುರಿಸ್ತಾ ಇದ್ದಾರೆ. ಹಾಗಾಗಿ ಸಹಜ ಕೈದಿಗಳಿಗೆ ಕೊಡುವಂತಹ ಒಂದು ವ್ಯವಸ್ಥೆಗಳು ಕೂಡ ಆತನಿಗೆ ಕೊಡ್ತಾ ಇಲ್ಲ, ಯಾರಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಈ ರೀತಿಯಾದಂತಹ ಕೆಲವೊಂದಿಷ್ಟು ತಪ್ಪುಗಳನ್ನ ರಾಜ್ಯ ಸರ್ಕಾರ ಜೊತೆಗೆ ಜೈಲಿನಲ್ಲಿ ಆಗ್ತಿರುವಂತಹ ತಪ್ಪುಗಳನ್ನ ಮುಂದಿಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ರಾಜ್ಯ ಸರ್ಕಾರ ಅಲ್ಲಿ ಯಾವ ರೀತಿಯಾಗಿ ಒಬ್ಬ ಕೈದಿಗೆ ನಾವು ವ್ಯವಸ್ಥೆಗಳನ್ನ ಮಾಡಬೇಕಾಗಿದೆ ಆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅವರಿಗೆ ಕೊಡಲಾಗಿದೆ. ಯಾವುದೇ ರೀತಿಯಾದಂತಹ ಲೋಪದೋಷಗಳು ಅವರಿಗೆ ಆಗ್ತಾ ಇಲ್ಲ. ವಿಶೇಷ ಪ್ರಕರಣ ಜೊತೆಗೆ ವಿಶೇಷ ವ್ಯಕ್ತಿ ಆಗಿರೋದ್ರಿಂದ ಸಿಂಗಲ್ ಸೆಲ್ ನಲ್ಲಿ ಅವರನ್ನು ಇರಿಸಲಾಗಿದೆ. ಯಾವುದೇ ರೀತಿಯಾದಂತಹ ಮಾತುಕತೆಗಳಿಗೆ ಅವಕಾಶಗಳು ಕೊಡ್ತಾ ಇಲ್ಲ. ಅವರ ಮೇಲೆ ಬೇರೆ ರೀತಿಯಾದಂತಹ
ಹಲ್ಲೆಗಳು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಿಂದಾಗಿ ಅವರಿಗೆ ಹೆಚ್ಚಿನ ಒಂದು ಜಾಗ್ರತೆ ಜೊತೆಗೆ ಭದ್ರತೆಯನ್ನು ನಾವು ಕೊಟ್ಟು ಅವರನ್ನ ವಿಶೇಷ ಸೆಲ್ನಲ್ಲಿ ಇಡಲಾಗಿದೆ ಅನ್ನುವಂಥದ್ದನ್ನು ಕೂಡ ರಾಜ್ಯ ಸರ್ಕಾರ ವರದಿಯನ್ನ ನೀಡಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಹಾಗಾಗಿ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ತನಿಖಾ ತಂಡದ ವರದಿಯನ್ನು ಆಧರಿಸಿ ಸುಪ್ರೀಂ ಕೋರ್ಟ್ ಇವತ್ತು ಆದಷ್ಟು ಬೇಗ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಈ ಒಂದು ತನಿಖೆಯನ್ನು ಸಾಕ್ಷಿಗಳೇನಿದೆ ಆದಷ್ಟು ಬೇಗ ಮುಗಿಸಬೇಕು ಅನ್ನುವಂಥ ಒಂದು ಡೈರೆಕ್ಷನ್ ಅನ್ನ ಇದೀಗ ತನಿಖಾ ತಂಡಕ್ಕೆ ಕೊಟ್ಟಿರುವಂತಹ ನೀವು ಗಮನಿಸಬೇಕಾಗತ್ತೆ. ಮಲ್ಲಿಕಾರ್ಜುನ್. ಓಕೆ ಸಂತೋಷ್, ಇದೀಗ ಒಂದ್ ಕಡೆ ಏನು ಸಾಕ್ಷ್ಯಗಳ ವಿಚಾರಣೆಯನ್ನ ಬೇಗ ಮುಗಿಸಿ ಅಂತ ಹೇಳಿದ್ದಾರೆ, ಒಂದ್ ಕಡೆ ಆ ರಿಲೀಫ್ ಸಿಗ್ತಾ ಇದೆ ದರ್ಶನ್, ಬಟ್ ಮಧ್ಯಂತರ ಜಾಮೀನನ್ನ ಕೇಳಿದ್ರು ಅದು ಸಿಗ್ತಾ ಇಲ್ಲ. ಈ ಎರಡಲ್ಲೂ ತುಂಬಾ ಟೆನ್ಷನ್ ಆಗ್ತಿದೆ ದರ್ಶನ್ಗೆ ಅಂತ. ಸಹಜವಾಗಿ ವಿವಿಐಪಿ ಪ್ರಕರಣವಾಗಿರೋದ್ರಿಂದ ಮಲ್ಲಿಕಾರ್ಜುನ್ ಒಂದು ಕಡೆಗೆ ಅಭಿಮಾನಿಗಳಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಇನ್ಫ್ಲೂಯೆನ್ಸರ್ ಇರ್ಬೋದು, ಇದೆಲ್ಲವೂ ಕೂಡ ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತಾರೆ. ಇವತ್ತಲ್ಲ ನಾಳೆ ಜಾಮೀನು ಸಿಕ್ಕೇ ಸಿಗುತ್ತೆ. ಜೊತೆಗೆ ಅಭಿಮಾನಿಗಳ ನಿರೀಕ್ಷೆ ಇದ್ದಿರುತ್ತೆ, ಜೈಲ್ ಹತ್ರ ಬರುವಂಥದ್ದು, ಘೋಷಣೆಗಳನ್ನು ಕೂಗುವಂಥದ್ದು, ಈ ರೀತಿಯಾದಂತಹ ಸಂಭ್ರಮಾಚರಣೆಗಳು ಇರುತ್ತೆ ಜಾಮೀನು ಸಿಕ್ಕಿದ್ರೆ. ಹಾಗಾಗಿ ಆ ನಿರೀಕ್ಷೆಯಲ್ಲಿ ಅಭಿಮಾನಿಗಳು ಕೂಡ ಇರ್ತಾರೆ. ಸಹಜವಾಗಿ ದರ್ಶನ್ ಅಂಡ್ ಅವರ ಕುಟುಂಬಸ್ಥರು, ಅವರ ಸ್ನೇಹಿತವರ್ಗ ಎಲ್ಲವೂ ಕೂಡ ಇರುವಂಥದ್ದು ಸಹಜವಾಗಿರುತ್ತೆ. ಆದ್ರೆ ಪ್ರಕರಣವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿರುವಂತಹ ಸುಪ್ರೀಂ ಕೋರ್ಟ್ ಕೊಲೆಯಾದಂತಹ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕಾಗತ್ತೆ. ಆ ಕಾರಣದಿಂದಾಗಿ ಇದನ್ನ ಸಂಪೂರ್ಣವಾಗಿ ವಿಸ್ತೃತವಾಗಿ ವಿಚಾರಣೆಯನ್ನು ನಡೆಸಬೇಕಾಗತ್ತೆ. ಅಲ್ಲಿ ತಪ್ಪು ಅಂತ ಕಂಡು ಬಂದ್ರೆ ದೋಷಿ ಅಂತ ಆಗತ್ತೆ, ಅಪರಾಧಿ ಅಂತ ಆಗತ್ತೆ, ಇಲ್ಲ ಅಂತ ಹೇಳಿದ್ರೆ ನಿರ್ದೋಷಿ ಅಂತ ಹೇಳ್ಬಿಟ್ಟು ಆ ಒಂದು ಪ್ರಕರಣವನ್ನು ಅಲ್ಲಿಗೆ ಮುಕ್ತಾಯ ಮಾಡುವಂತಹ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಳ್ಳುತ್ತೆ. ಹಾಗಾಗಿ 1 ವರ್ಷಗಳ ಕಾಲಾವಕಾಶ ಬೇಕಾದರೂ ತೆಗೆದುಕೊಳ್ಳಿ, ಆದ್ರೆ ಅತಿ ಶೀಘ್ರದಲ್ಲಿ ವೇಗವಾಗಿ ಒಂದು ಪ್ರಕರಣವನ್ನ ಮುಕ್ತಾಯಗೊಳಿಸಿ ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದೆ. ಆದ್ರೆ ವಿಚಾರಣೆ ನಡೆಸಿದಂತೆ ಹೋಗ್ತಾ ಇದ್ದಂತೆ ಮತ್ತಷ್ಟು ಮಾಹಿತಿಗಳು ಸಹಜವಾಗಿ ಬಹಿರಂಗವಾಗುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬೇಕಾಗತ್ತೆ. ಒಂದಕ್ಕೊಂದು ಹೋಲಿಕೆ ಆದ್ರೆ ಮತ್ತೆ ಸಾಮ್ಯತೆಯನ್ನು ಪಡೆದುಕೊಂಡ್ರೆ ಮತ್ತಷ್ಟು ದಿನಗಳ ಕಾಲ ವಿಚಾರಣೆ ನಡೆಸೋದಕ್ಕೆ ಕಾಲಾವಕಾಶವನ್ನ ರಾಜ್ಯ ಸರ್ಕಾರ ಕೇಳುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬೇಕಾಗತ್ತೆ. ಇದು ಅಷ್ಟು ಸುಲಭವಾಗಿ ಬಗೆಹರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಮಧ್ಯಂತರ ಜಾಮೀನಿಗಾಗಿ ಹಾಕಿದಂತ ಅರ್ಜಿಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಪರಿಗಣನೆ ತೆಗೆದುಕೊಳ್ಳೋದಕ್ಕೆ ಸುಪ್ರೀಂ ಕೋರ್ಟ್ ಇಂಪಾರ್ಟೆಂಟ್ ಅನ್ನ ಕೊಟ್ಟಿಲ್ಲ. ಜೊತೆಗೆ ಮನವರಿಕೆ ಮಾಡಿಕೊಡುವಲ್ಲಿ ವಕೀಲರು ಯಶಸ್ವಿಯಾಗಿಲ್ವೇನೋ, ಆ ಕಾರಣದಿಂದಾಗಿ ಮಧ್ಯಂತರ ಜಾಮೀನನ್ನು ದರ್ಶನ್ ಪಡೆದುಕೊಳ್ಳುವಲ್ಲಿ ಇವತ್ತು ವಿಫಲರಾಗಿದ್ದಾರೆ. ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳನ್ನು ಮುಂದಿನ ಹಂತದಲ್ಲಿ ನಿರೀಕ್ಷೆ ಮಾಡಬಹುದು. ಆದ್ರೆ ಜೈಲಿನ ಒಳಗಡೆ ಅವರಿಗೆ ಯಾವ ರೀತಿಯ ವ್ಯವಸ್ಥೆಗಳಿದೆ, ಅದರ ಸಂಪೂರ್ಣ ದಾಖಲೆಗಳನ್ನ, ವರದಿಗಳನ್ನ ಸುಪ್ರೀಂ ಕೋರ್ಟಿಗೆ ಯಥಾವತ್ತಾಗಿ ಕೊಟ್ಟಿದ್ದಾದಲ್ಲಿ ಸಹಜವಾಗಿ ಮಧ್ಯಂತರ ಜಾಮೀನಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ರು ಕೂಡ ಅಲ್ಲಿಯೂ ಕೂಡ ನಿರಾಕರಣೆ ಆಗುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳನ್ನ ದರ್ಶನ್ ಪರ ವಕೀಲರು ಇವತ್ತು ಕೂಡ ಮಾಡಿದ್ರು, ಈ ಹಿಂದಿನ ವಿಚಾರಣೆಯಲ್ಲೂ ಕೂಡ ಮಾಡಿದ್ರು. ಆದ್ರೆ ಅದ್ಯಾವುದನ್ನು ಕೂಡ ಸುಪ್ರೀಂ ಕೋರ್ಟ್ ಪರಿಗಣಿಸಲು ಮುಂದಾಗಿಲ್ಲ. ಯಾಕೆಂತ ಹೇಳಿದ್ರೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ಕ್ರಮಗಳೇನಿದೆ ಅದು ಸರಿ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಜೊತೆಗೆ ಇವರು ಕೊಟ್ಟಂತಹ ಆರೋಪಗಳೇನಿದೆ, ಯಾಕೆಂತ ಹೇಳಿದ್ರೆ ಅಲ್ಲಿ ಯಾರ ಜೊತೆ ಮಾತನಾಡೋದಕ್ಕೆ ಬಿಡೋದಿಲ್ಲ, ಜೊತೆಗೆ ಬೇರೆ ರೀತಿಯಾಗಿ ಕ್ವಾರಂಟೈನ್ ಅಲ್ಲಿ ಇದ್ದಂತಹ ಪರಿಸ್ಥಿತಿಗೆ ನನ್ನನ್ನು ದೂಡಲಾಗಿದೆ, ಇಂತಹ ಒಂದು ಆರೋಪಗಳನ್ನು ರಾಜ್ಯ ಸರ್ಕಾರದ ಮುಂದಿಡುವಂತಹ ಪ್ರಯತ್ನವನ್ನ ಕೋರ್ಟ್ ನಲ್ಲಿ ಸಲ್ಲಿಕೆಯನ್ನು ಮಾಡಿದ್ರು. ಆದ್ರೆ ಅದನ್ನ ಮನವರಿಕೆ ಮಾಡಿಕೊಡುವಲ್ಲಿ ದರ್ಶನ್ ಪರ ವಕೀಲರು ಯಶಸ್ವಿಯಾಗಿಲ್ಲ. ಆ ಕಾರಣದಿಂದಾಗಿ ಇದು ಬಹುಶಃ 1 ವರ್ಷಗಳ ಕಾಲ ತೆಗೆದುಕೊಳ್ಳಿ, ವಿಚಾರಣೆಯನ್ನು ಮುಕ್ತಾಯಗೊಳಿಸಿ, ಬೇರೆ ಯಾವುದೇ ರೀತಿಯಾದಂತಹ ಒಂದು ಮಂದಗತಿಯಲ್ಲಿ ಸಾಗುವಂತದ್ದು ಬೇಡ, ತುಂಬಾ ಇಂಪಾರ್ಟೆಂಟ್ ಆಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ ಅನ್ನುವಂಥದ್ದನ್ನ ಹೇಳಬೇಕಾಗುತ್ತೆ ಸುಪ್ರೀಂ ಕೋರ್ಟ್. ಯಾಕೆಂದ್ರೆ ಕಾಲಾವಕಾಶನ ಕೊಟ್ಟಿದೆ, 1 ವರ್ಷ ಬೇಕಾದ್ರೆ ತೆಗೆದುಕೊಳ್ಳಿ, ಆದ್ರೆ ಅತಿ ವೇಗವಾಗಿ ಮುಗಿಸಿ ಅನ್ನುವಂಥದ್ದು ಹೇಳಿದೆ. ಬಹುತೇಕ ಆದಷ್ಟು ಬೇಗ ಈ ಒಂದು ಪ್ರಕರಣ ಇತ್ಯರ್ಥವಾಗುವಂತಹ ಸಾಧ್ಯತೆಗಳನ್ನ ಮುಂದಿನ ಹಂತದಲ್ಲಿ ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇದೊಂದು ವಿಶೇಷ ಪ್ರಕರಣ, ವಿವಿಐಪಿ ಪ್ರಕರಣವಾಗಿದೆ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಈ ಹಿಂದೆ ಮಧ್ಯಂತರ ಜಾಮೀನು ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡಲಾಗಿತ್ತೇ ಹೊರತು ಬೇರೆ ಯಾವುದೇ ಕಾರಣಗಳನ್ನ ಅಲ್ಲಿ ನೀಡುವುದಕ್ಕೆ ಮುಂದಾಗಿರಲಿಲ್ಲ ದರ್ಶನ್ ಪರ ವಕೀಲರು. ಹಾಗಾಗಿ ಇವತ್ತು ಕೂಡ ಮುಂದಿನ ಹಂತದಲ್ಲೂ ಕೂಡ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸಿದಂತ ಸಂದರ್ಭದಲ್ಲೂ ಕೂಡ ಅವರ ಆರೋಗ್ಯ, ಬೇರೆ ಯಾವುದಾದ್ರೂ ಅವರ ಕುಟುಂಬದ ಕೆಲವೊಂದಿಷ್ಟು ನಿಖರವಾದಂತಹ ಪ್ರಖರವಾದಂತಹ ಮಾಹಿತಿಗಳನ್ನ ಕೊಟ್ಟು ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹೊರತು ಬೇರೆ ಯಾವುದೇ ರೀತಿಯಾದಂತಹ ಕಾರಣಗಳನ್ನ ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳನ್ನ ಮಾಡಿ ಜಾಮೀನನ್ನು ಪಡೆದುಕೊಳ್ಳುವಂಥದ್ದು ತೀರಾ ಕಡಿಮೆ ಅನ್ನುವಂಥದ್ದನ್ನ ಇಲ್ಲಿ ನಿರೀಕ್ಷೆ ಮಾಡಬೇಕಾಗುತ್ತೆ. ಸಂತೋಷ್, ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು 1 ವರ್ಷ ದರ್ಶನ್ಗಿಲ್ಲ ಜಾಮೀನು ಭಾಗ್ಯ ಅಂತ ತಿಳಿದು ಬರ್ತಾ ಇದೆ. ಬಟ್ ಸಾಕ್ಷಿಗಳ ವಿಚಾರಣೆಗಳು ಕೂಡ ತುಂಬಾ ವಿಳಂಬ ಆಗಿದೆ ಅಂತ ಜಡ್ಜ್ ಹೇಳಿದ್ದಾರೆ. 60 ಸಾಕ್ಷಿಗಳ ವಿಚಾರಣೆ ಶೀಘ್ರವೇ ಮುಗಿಸಬೇಕಂತ ಜಡ್ಜ್ ಕೂಡ ಆದೇಶವನ್ನ ಮಾಡಿರೋದು. ಇನ್ನು ಅನಗತ್ಯ ಕಾರಣವನ್ನ ನೀಡಿ ಸಾಕ್ಷ್ಯ ವಿಚಾರಣೆಯನ್ನ ಮುಂದೂಡಬಾರದು ಅಂತ ಕೂಡ ಜಡ್ಜ್ ಇದೀಗ ಆದೇಶವನ್ನ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಮೇ 15ರ ತನಕ ದರ್ಶನ್ಗೆ ಜಾಮೀನು ಸಿಗಲ್ಲ.
ಜೈಲಿನಲ್ಲಿ ದರ್ಶನ್ಗೆ ಅಗತ್ಯ ಸೌಲಭ್ಯವನ್ನು ನೀಡೋದಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಟ್ 1 ವರ್ಷದಲ್ಲಿ ವಿಚಾರಣೆ ಮುಗಿಯೋದಿದ್ರೆ ಪರಿಶೀಲನೆಯನ್ನ ಮಾಡ್ತೀನಿ ಅಂತ ಜಡ್ಜ್ ಅಸೂರೆನ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸುಪ್ರೀಂನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇತ್ತು. ಇವತ್ತು ಬಹಳಷ್ಟು ಆಶಾವಾದವನ್ನು ಕೂಡ ದರ್ಶನ್ ಅವರು ಹೊಂದಿದ್ರು, ಇವತ್ತು ಜಾಮೀನು ಸಿಗುತ್ತೆ ಅಂತ ಬಹಳಷ್ಟು ಆರೋಪಗಳ ಪಟ್ಟಿಯನ್ನು ಮಾಡಿದ್ರು. ಬಟ್ ಇದೀಗ ಸಾಕ್ಷಿಗಳ ವಿಚಾರಣೆಯನ್ನ ತ್ವರಿತ ರೀತಿ ಮಾಡೋದಕ್ಕೆ ಡೇ ಬೈ ಡೇ ವಿಚಾರಣೆಯನ್ನ ಮಾಡೋದಕ್ಕೂ ಕೂಡ ಜಡ್ಜ್ ಆದೇಶವನ್ನ ಕೊಟ್ಟಿದ್ದಾರೆ. 60 ಸಾಕ್ಷಿಗಳ ವಿಚಾರಣೆ ಶೀಘ್ರವೇ ಮುಗಿಸಬೇಕಂತ ಆದೇಶವನ್ನ ಕೊಟ್ಟಿದ್ದಾರೆ. ಅನಗತ್ಯ ಕಾರಣವನ್ನ ಹೇಳಬೇಡಿ, 1 ವರ್ಷದಲ್ಲಿ ವಿಚಾರಣೆ ಮುಗಿಲೇಬೇಕು ಅಂತ ಇದೀಗ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಟ್ 1 ವರ್ಷದಲ್ಲಿ ವಿಚಾರಣೆ ಮುಗಿದೇ ಇದ್ರೆ ಮುಂದೆ ಬೇಕಾದ್ರೆ ಜಾಮೀನು ಬಗ್ಗೆ ಮಾತನಾಡೋಣ. ಯಾಕೆ ನೀವು ಇಷ್ಟು ತ್ವರಿತ ರೀತಿಯಲ್ಲಿ ಜಾಮೀನಿಗೆ ಹೇಳ್ತಾ ಇದ್ದೀರಿ ಅಂತ ವಾದವನ್ನ ಮಾಡಿದ್ರೂ ಕೂಡ ಜಡ್ಜ್ ಜಾಮೀನನ್ನ ಮಂಜೂರು ಮಾಡಿಲ್ಲ. ಇನ್ನು 152 ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ ಅಂತ ಹೇಳಿದಾಗ ಸಾಕ್ಷಿಗಳ ವಿಚಾರಣೆ ತುಂಬಾ ವಿಳಂಬವಾಗಿದೆ ನಿಜ, ಬಟ್ ಆ ಸಾಕ್ಷಿಗಳ ವಿಚಾರಣೆಯನ್ನ ಬೇಕಾದ್ರೆ ಶೀಘ್ರವೇ ಮಾಡೋಣ ಅಂತ, ಬಟ್ ಜಾಮೀನನ್ನ ಮಾತ್ರ ನಾವು ನೀಡೋದಲ್ಲ ಅಂತ ಸುಪ್ರೀಂ ಕೋರ್ಟ್ ಇದೀಗ ಹೇಳಿರೋದು. ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದ್ದಾರೆ, ಏನು ಜೈಲಿನ ಮ್ಯಾನುವಲ್ ಏನಿದೆ ಅದರ ಪ್ರಕಾರ ಸೌಕರ್ಯವನ್ನ ಕೊಡಿ ಅಂತ ಜಡ್ಜ್ ಹೇಳಿದ್ದಾರೆ. ಮೂಲ ಸೌಕರ್ಯ ನನಗೆ ಸಿಗ್ತಾ ಇಲ್ಲ, ಆಮೇಲೆ ಸಹ ಕೈದಿಗಳಿಂದ ಮೂದಲನೆ ಆಗ್ತಾ ಇದೆ, ಅವರು ನನಗೆ ತೊಂದರೆಯನ್ನು ಕೊಡ್ತಿದ್ದಾರೆ ಅಂತ ಆರೋಪಗಳನ್ನು ಕೂಡ ಮಾಡಿದ್ರು. ಬಟ್ ಇದಕ್ಕೆ ಕಾರಾಗೃಹ ಇಲಾಖೆಯು ಕೂಡ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ. ಆಮೇಲೆ ಅವರು ಕೂಡ ರಿಪೋರ್ಟನ್ನು ರೆಡಿ ಮಾಡ್ಕೊಂಡಿದ್ರು. ಇದೀಗ ಮತ್ತೆ ಆ ಮೂಲ ಒಂದು ಸೌಲಭ್ಯವನ್ನು ಕೊಡೋದಕ್ಕೆ ಜಡ್ಜ್ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೈಲ್ ಮ್ಯಾನ್ಯುವಲ್ನಲ್ಲಿ ಏನು ಮೂಲ ಸೌಕರ್ಯವನ್ನು ಕೊಡೋದಕ್ಕೆ ಇರುತ್ತೋ ಆ ಸೌಕರ್ಯವನ್ನು ನಿರಾಕರಣೆ ಮಾಡಬೇಡಿ, ಆ ಸೌಕರ್ಯವನ್ನು ನೀವು ಕೊಡಿ ಅಂತ ಕಾರಾಗೃಹ ಇಲಾಖೆಗೆ ಜಡ್ಜ್ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ ಪಾರ್ದಿವಾಲಾ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಟ್ ಜಾಮೀನಿಗೆ ತೀರಾ ಆತುರವನ್ನ ಮಾಡಬೇಡಿ, ಇನ್ನೂ 1 ವರ್ಷಗಳ ಕಾಲ ನೀವು ವೇಟ್ ಮಾಡಬೇಕು, 1 ವರ್ಷಗಳ ಕಾಲ ವಿಚಾರಣೆಯನ್ನ ಮಾಡ್ತೀವಿ, ವಿಚಾರಣೆ ಮುಗಿದೇ ಇದ್ರೆ ಮುಂದೆ ಪರಿಶೀಲನೆಯನ್ನ ಮಾಡೋಣ ಅಂತ ಜಡ್ಜ್ ಆದೇಶವನ್ನ ಹೊರಡಿಸಿದ್ದಾರೆ.